ಎಲ್ಲರಿಗೂ ನಮಸ್ಕಾರ. ಒಂದು ವೇಳೆ ಏನು ಭಾರತ ದೇಶದ ಸಂವಿಧಾನ ರಚನೆ ಮಾಡಿ ನಮ್ಮೆಲ್ಲರಿಗೂ ನ್ಯಾಯ ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವಾಗಿ ರಾಜ್ಯಸಭೆಯಲ್ಲಿ ಈ ದೇಶದ ಹೋಮ್ ಮಿನಿಸ್ಟರ್ ಗೃಹ ಸಚಿವ ಅಮಿತ್ ಶಾ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಆದ್ದರಿಂದ ಇವತ್ತು ಕಲಬುರಗಿ ಜಿಲ್ಲಾ ಸಂವಿಧಾನ ರಕ್ಷಣಾ ಹೋರಾಟ ಸಮಿತಿಯಿಂದ 24ನೇ ತಾರೀಕು ಮಂಗಳವಾರ ದಿನ ಒಂದು ಬೃಹತ್ ಬಂದ್ ಕರೆಗೆ ನಾವು ಒಂದು ಕರೆಯನ್ನು ಕೊಟ್ಟಿದ್ದೇವೆ. ಈ ಒಂದು 24ನೇ ತಾರೀಕು ಇವತ್ತು ಆ ಒಂದು ಹೋರಾಟ, ಈ ಒಂದು ಸಮಿತಿ ಸಂವಿಧಾನ ರಕ್ಷಣಾ ಹೋರಾಟ ಸಮಿತಿಯಲ್ಲಿ ಎಲ್ಲ ಜಾತಿ ಎಲ್ಲ ಧರ್ಮ ನಾವೆಲ್ಲರೂ ಸೇರಿ ಎಲ್ಲ ಸಂಘಟನೆಗಳು ಸೇರಿ ಈ ಒಂದು ಹೋರಾಟಕ್ಕೆ ನಾವು ಕರೆಯನ್ನು ಕೊಟ್ಟಿದ್ದೇವೆ. ಕಲಬುರಗಿ ಬಂದ್ ಕರೆ ಕೊಟ್ಟಿದ್ದೇವೆ. ಇದರಲ್ಲಿ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜಿಲ್ಲೆಯಲ್ಲಿರುವಂಥ ಎಲ್ಲ ಜಾತಿ ಎಲ್ಲ ಧರ್ಮದ ಜನ ಸೇರಿ ಮಾಡ್ತಾ ಇರುವಂಥ ಈ ಹೋರಾಟಕ್ಕೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ, ಅದರಲ್ಲಿ ವಿಶೇಷವಾಗಿ ಇವತ್ತು ಕೋಲಿ ಸಮಾಜ ಕಲಬುರಗಿಯಲ್ಲಿ ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿದ್ದೇವೆ. ನಮ್ಮೆಲ್ಲರಿಗೂ ನ್ಯಾಯ ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮೆಲ್ಲರಿಗೂ ದೇವರ ಸಮಾನ, ನಮ್ಮೆಲ್ಲರ ಒಂದು ರಕ್ಷಣೆಗೆ ಇವತ್ತು ಸಂವಿಧಾನ ಇದೆ. ಆ ಸಂವಿಧಾನ ಕೊಟ್ಟಂತ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ರಿಂದ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಕೋಲಿ ಸಮಾಜದ ಜನ ನಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಹೋರಾಟದಲ್ಲಿ ಭಾಗವಹಿಸಿ ಇವತ್ತು ಕಲಬುರಗಿ ಬಂದ್ಗೆ ಯಶಸ್ವಿಗೆ ನಾವೆಲ್ಲ ಕಾರಣಕರ್ತರಾಗಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ನಮಸ್ಕಾರ. 25,000ಕ್ಕಿಂತ ಹೆಚ್ಚು ಇವತ್ತು ಈಗಾಗಲೇ ನಾವು ಒಂದು ಅಂದಾಜು ಪಟ್ಟಿ ಮಾಡಿದ್ರೆ ಸುಮಾರು ಎಲ್ಲ ಪ್ರೊಫೆಷನಲ್ ಕೋರ್ಸಸ್ ಹಿಡಿದ್ರೆ 1 ಲಕ್ಷದವರೆಗೆ ಇಲ್ಲಿ ಗ್ರಾಜ್ಯುಯೇಟ್ ಆಗಿದ್ದಾರೆ. ಸುಮಾರು 80,000 ಈ ಭಾಗದ ಮಕ್ಕಳಿಗೆ ಸರ್ಕಾರಿ ನೌಕರಿಗಳು ಸಿಕ್ಕಿವೆ. ಇಲ್ಲಿವರೆಗೆ 18,000 ಕೋಟಿ ಈ ಭಾಗದಲ್ಲಿ ವೆಚ್ಚ ಆಗಿದೆ. ಇದು ಕಲ್ಯಾಣ ಕರ್ನಾಟಕ ಭಾಗದ ಇವತ್ತು ಬಾಗಿಲವನ್ನು ತೆರೆದಿರ್ತಕ್ಕಂಥವ್ರು ನಮ್ಮ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಧರಮ್ ಸಿಂಗ್ ಜಿ ಅವರು ಇದಕ್ಕೆ ಚಾಲನೆ ಕೊಟ್ಟು ಕಾರ್ಯರೂಪಕ್ಕೆ ತಂದಿರತಕ್ಕಂಥವ್ರು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಈ ಭಾಗಕ್ಕೆ ಕಲಬುರ್ಗಿ ವಿಭಾಗ ಇವತ್ತು ಕಲ್ಯಾಣ ಕರ್ನಾಟಕ ಇವತ್ತು ಒಂದು ಹೆಲ್ತ್ ಹಬ್ಬನ್ನು ಮಾಡಬೇಕು ಅಂತ ಸದುದ್ದೇಶದಿಂದ ಇವತ್ತು ಕಲಬುರಗಿಯಲ್ಲಿ ನಾವು ಮತ್ತು ಈ ಭಾಗದಲ್ಲಿ ಏನೇನು ಮಾಡಿದ್ದೀವಿ ಅಂತ ಒಂದು ಸಣ್ಣ ಪಕ್ಷಿ ನೋಟವನ್ನು ನಿಮಗೆ ನಾನು ಇಡಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ತಮಗೆಲ್ಲ ಗೊತ್ತಿರೋ ಹಾಗೆ ಕಲಬುರಗಿಯಲ್ಲಿ ಆಗಿರ್ತಕ್ಕಂಥ ಜಿಮ್ಸ್, ಇವತ್ತು ಕಲಬುರಗಿ ಮೆಡಿಕಲ್ ಕಾಲೇಜು, ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು 7-8ನೇ ಸ್ಥಾನದಲ್ಲಿದೆ. ಪ್ರತಿ ವರ್ಷ 150 ಸೀಟ್ಗಳನ್ನು ಒಳಗೊಂಡಿರ್ತಕ್ಕಂಥ ಈ ಆಸ್ಪತ್ರೆ ಇವತ್ತು ನೀವು ನೋಡಿದಿರಿ, ಈ ಭಾಗದ ಜನರಿಗೆ ಒಂದು ಭಾಳ ದೊಡ್ಡ ಕಾಮಧೇನು ಆಗಿ ಇವತ್ತು ಕಲಬುರಗಿ ಇವತ್ತು ಗೌರ್ಮೆಂಟ್ ಆಸ್ಪತ್ರೆ ಇವತ್ತು ಈ ಭಾಗದ ಜನರಿಗೆ ಸೇವೆಯನ್ನು ಮಾಡ್ತಾ ಇದೆ. ಅದಲ್ಲದೆ ಈ ಭಾಗದಲ್ಲಿ ಟ್ರಾಮಾ ಸೆಂಟರ್ ನಾವು ಕಳೆದ ಅವಧಿಯಲ್ಲಿನೇ ಟ್ರಾಮಾ ಸೆಂಟರನ್ನು ನಾವು ಮಾಡಿದ್ವಿ. ಆದರೆ ಅದು ಉದ್ಘಾಟನೆ ಆಗಿರಲಿಲ್ಲ, ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ನಮ್ಮ ಸರ್ಕಾರ ಬಂದ ತಕ್ಷಣ ನಾವು ಟ್ರಾಮಾ ಸೆಂಟರನ್ನು ಇವತ್ತು ಓಪನ್ ಮಾಡಿದ್ದೀವಿ. ಯಾವುದೇ ಅಪಘಾತ ಆದರೆ ಇಲ್ಲಿರ್ತಕ್ಕಂಥ ಎಲ್ಲ ತಾಲೂಕಿಂದ ನೀವು ಬಂದಿದ್ದೀರಿ, ನನ್ನ ಮನವಿ ಇದೆ, ಯಾವುದೇ ಅಪಘಾತ ಆದರೆ ತಾವು ದಯವಿಟ್ಟು ಇವತ್ತು ಟ್ರಾಮಾ ಸೆಂಟ್ರಿಗೆ ಕಳಿಸಿ. ಅಲ್ಲಿ ನ್ಯೂರೋ ಸರ್ಜನ್, ಆರ್ಥೋಪೆಡಿಷನ್ ಎಲ್ಲ ಇವತ್ತು ವೈದ್ಯರಿದ್ದಾರೆ. ಅಲ್ಲಿ ಉಚಿತವಾಗಿ ಟ್ರೀಟ್ಮೆಂಟ್ ಸಿಗ್ತದೆ. ನೀವು ಖಾಸಗಿ ಆಸ್ಪತ್ರೆಗೆ ಹೋದರೆ 4 ಲಕ್ಷ 5 ಲಕ್ಷ